ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹೋಗ್ತಿರೋದು ಮಂತ್ರಾಲಯಗೆ. ಅಮ್ಮ ಹಾಯ್ ಹೇಳು. ಮೈಕ್ ಆನ್ ಆಗಿರಲಿಲ್ಲ ಗೈಸ್, ಆ ಕಾರಣಕ್ಕೆ ಸೌಂಡ್ ಏನು ಕೇಳಿಸಿಲ್ಲ ಅವ್ರದ್ದು. ಸೊ ಗೈಸ್, ಈಗಾಗಲೇ ಬಂದು ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆಗಾಯಿತು. ಊಬರಲ್ಲಿ ಬಂದಿದ್ದು, ಅಲ್ಲೇ ಇದೆ ನೋಡಿ, ವೈಟ್ ಕಲರ್ ಕಾರ್ ಕಾಣಿಸ್ತಾ ಇದೆ ಅನಿಸುತ್ತೆ. ಹೊರಟಿದ್ದೀವಿ ನಾವು ಇವಾಗ. ಪ್ಲ್ಯಾಟ್ಫಾರ್ಮ್ ನಂಬರ್ ಎಷ್ಟಪ್ಪ ಹೇಳಿದ್ದು? 2. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಥವಾ 1, ಎರಡರಲ್ಲಿ ಒಂದೇ ಒಂದು ಹೋಗ್ಬೇಕು. ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್ ಹೋಗೋಣ. ಫೈನಲ್ಲಾಗಿ ಈ ಕಾಲು ನೋವಲ್ಲೂ ಕಾಲು ಪಟ್ಟಾಕಿದ್ರು ಬಂದಾಯಿತು ನೋಡಿ. ನಮ್ಮಪ್ಪ, ಮಂಜು ಅಂಕಲು, ನಮ್ಮ ಅಮ್ಮ, ನಮ್ಮ ಅಜ್ಜಿ ಎಲ್ಲ ಬಂದಿದ್ದೀವಿ ಗೈಸ್. ಫುಲ್ ನೋವ್ತೈತೆ, ಪಟ್ಟಾಕವ್ರೆ. ಇಲ್ಲಿದ್ದಾರೆ ನೋಡಿ ಒಬ್ಬರು ಮೇಡಮ್ ಅವರು, ಬಿಟ್ಟೇ ಇಲ್ಲ ಗೈಸ್. ಏನಾದರೂ ಆಗಲಿ ಮೊನ್ನೆ ಅನ್ಬಾಕ್ಸ್ ಈವೆಂಟ್ಗೆ ಹೋಗಿದ್ದ. ಅಲ್ಲಿಗೆ ಹೋಗ್ಬೋದು ಅಂದರೆ ದೇವ್ರು ನೋಡೋಕ್ಕೆ ಖಂಡಿತ ಬರ್ಬೋದು. ಅದಕ್ಕೆ ಬಾ ಅಂತ ಕರ್ಕೊಂಡು ಬಂದ ಗೈಸ್. ಇದು 1 ತಿಂಗಳ ಮುಂಚೆನೇ ಎಫರ್ಟ್ ಹಾಕಿದ್ದು, ಇವತ್ತಿಂದಲ್ಲ ಗೈಸ್. 1 ತಿಂಗಳು ಮುಂಚೆನೇ ಬುಕ್ ಮಾಡಿರಲಿ. RCB ಅನ್ಬಾಕ್ಸ್ಗೆ ಹೋಗ್ಬೇಕಾದ್ರೆ ನಾನು ಜಸ್ಟ್ ಚೆಕ್ ಮಾಡೋಗಿದ್ದೆ ಎಕ್ಸ್ರೇಗೆ. ಇವ್ರು ಎಕ್ಸ್ರೇ ತಂದಮೇಲೆ ಥರ್ಡ್ ಫಿಂಗರ್ ಬೋನ್ ಏನೋ ಆಗೈತೆ ಅಂತೀವಿ. ಚೆನ್ನಾಗಿ ಹಾಕೊಂಡು ಅಲ್ಲಾಡಿಸ್ಬಿಟ್ರು ಗೈಸ್. ಅದರಿಂದ ತುಂಬ ಜಾಸ್ತಿ ಊದ್ಕೊಬಿಡ್ತು, ಪೇಯ್ನ್ ಜಾಸ್ತಿ ಆಗೋಯ್ತು, ತಡೆಯೋಕ್ಕಾಗಿಲ್ಲ. ಅದಕ್ಕೋಸ್ಕರ ಪಟ್ಟಾಕ್ಸೋಕೆ ಹೋಗಿದ್ದಿಲ್ಲ, ಅವ್ರಿಗೆ ಹೋಗ್ತಿರ್ಲಿಲ್ಲ ಗೈಸ್. ಯಶವಂತಪುರ ಬಿಟ್ಟಾಯಿತು. ಈಗ ಮಂತ್ರಾಲಯಕ್ಕೆ ಹೋಗೋ ಟೈಮ್ 2:30 ಹತ್ತಿರ ಆಗುತ್ತೆ ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗೋಕ್ಕೆ. ಊಟದ ಸೆರೆಮನಿ ನಡೀತಾ ಇದೆ, ಊಟ ತಿಂತಾ ಇದ್ದಾರೆ. ಊಟ ತಿನ್ನೋದೆಲ್ಲ ನಾವು ತೋರಿಸಲ್ಲ. ಇವ್ರು ಯಾರೋ ಆಗಲೇ ಕೈಯಲ್ಲಿ ಬಾಕ್ಸ್ ಇಟ್ಕೊಂಡವ್ರೆ, ಅದಕ್ಕೆ ನೋಡ್ತಿದ್ದೀರ ಗೈಸ್. ಆಗಲೇ 1 ರೌಂಡ್ ನಿದ್ದೆ ಆಗಿದೆ. ಟೈಮ್ 1:28 ಗುಂಡ್ಕಲ್ ಜಂಕ್ಷನಲ್ಲಿ ಇದ್ದೀವಿ ಗೈಸ್. ನಿಲ್ಲಿಸಿದ್ದಾನೆ. ಇನ್ನೂ 1.25 ಗಂಟೆ ಆಗುತ್ತೆ ನಾವು ಗೈಸ್. ನಮ್ಮ ಮಮ್ಮಿ ಬರಲ್ಲ ಅಂತ ಅವ್ರು ಇಲ್ಲೇ ಇರ್ತಾರಂತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಸೊಲ್ಲಾಪುರ್ಗೆ ಹೋಗ್ಬಿಡು ಅಂತ. ನಮ್ಮ ಸೊಲ್ಲಾಪುರ್ಗೆ ಗೈಸ್ ಮಾತಾಡೋಂಗಿಲ್ಲ ಗೈಸ್. ಮಧ್ಯರಾತ್ರಿ 2 ಗಂಟೆ ಇರಬೇಕೀಗ. ಎಲ್ಲರೂ ಮಲ್ಕೊಂಡವ್ರೆ. ಜೋರಾಗಿ ಮಾತಾಡಿದ್ರೆ ಆಗಲೇ ಸುಮ್ಮನೆ ತಲೆ ನಾವು 2 ಗಂಟೆ. ಎಷ್ಟು ನಿಮಿಷನಪ್ಪ? 17 ನಿಮಿಷ ಗೈಸ್. 2 ಗಂಟೆ 2:30 ಆಗುತ್ತೆ ನಾವು ಹೋಗೋಕ್ಕೆ. ನೋಡ್ರಿ, ನೈಟೆಲ್ಲ ನಿದ್ದೆ ಮಾಡಿಲ್ದವ್ರು ಇವರು. ಅಯ್ಯೋ ಗೈಸ್, ನಮ್ಮಮ್ಮ ಏನೋ ಹೇಳ್ಬೇಕಂತೆ. ಏನೋ ಹೇಳ್ತಾರೆ. ನನ್ನ ಮಗ ಒಂದು ಚಪ್ಪಲಿ ಹಾಕೊಂಡ್ಬಂದಾನೆ. ಯಾರಾದ್ರೂ ನೋಡಿದ್ದೀರಾ ಒಂದು ಚಪ್ಪಲಿ ಹಾಕೊಂಡು ಓಡಾಡೋರ್ನ? ಅದೇ ನೀನು ಗಬ್ಬನ ಮಗ ಒಂದು ಚಪ್ಪಲಿ ಹಾಕೊಂಡು ಬಂದಿದೆಯಲ್ಲ, ಯಾನಂತ ನನಗೆ ಹೇಳ್ಕೊಟ್ಟಿದ್ದು. ಒಂದು ಕಾಲು ಗಾಯ ಆಗೈತೆ ಗೈಸ್, ಇದಕ್ಕೂ ಚಪ್ಪಲಿ ಹಾಕೊಂಡು ಬರ್ಬೇಕಂತೆ. ಒಂದೇ ಒಂದು ಚಪ್ಪಲಿ ಹಾಕೊಂಡು ಬಂದಿದ್ದೀನಿ ಅಂತ ಬೈತವ್ರೆ. ಅದು ತಕ್ಕನಂಗೆ ಚಪ್ಪಲಿ ತಗೊಂಡು 2 ಕಾಲಿಗೂ ಹಾಕೊಂಡ್ಬರ್ಬೇಕು. ಪೈ ನನ್ನ ಮಗನ ಥರ ಒಂದೇ ಒಂದು ಹಾಕೊಂಡ್ಬಂದ್ರೆ ಗೈಸ್. ಒಂದು 5-6 ದಿನದಿಂದ ಮುಂಚೆಯಿಂದನೂ ಇದೈತೆ. ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ತೊಗೋಬೇಕಾದ್ರೆ ಥರ ಮಾತಾಡ್ತವ್ರೆ. 4:15 ಹೋಗಿ ಪಟ್ಟಾಕ್ಸ್ಕೊಂಡು ಬಂದಿರೋದು, ಸಂಜೆ 9 ಗಂಟೆಗೆ ಹೋಗೋಕ್ಕೆ. ಅದಕ್ಕೆ ಚಪ್ಪಲಿ ಬೇರೆ ಈಸ್ಕೊಂಡು ಹೊಸ ಚಪ್ಪಲಿ ಬೇರೆ ಹಾಕೊಂಡು ಬರ್ಬೇಕಿರ್ತದೆ. ಅಣ್ಣನಿಗೆ ಇವಾಗ ಗೊತ್ತಾಗಲ್ಲ, ಅಲ್ಲಿ ಬಿಸಿಲಲ್ಲಿ ಕಾಲಿಡ್ಬೇಕಾದ್ರೆ ಕಾಲು ಸೀದೋದಂತ ಗೊತ್ತಾಯ್ತದೆ. ಅದಕ್ಕೆ ಅಲ್ವಾ ಚಪ್ಪಲಿ ಹಾಕೊಂಡಿರೋದು ಒಂದಕ್ಕೆ. ಇದಕ್ಕೆ ಇದು ಸಪೋರ್ಟ್ ಐತೆ ಗೈಸ್, ಏನಾಗಲ್ಲ ಗೈಸ್. ಭಾನುವಾರ ಜಯದೇವಾಗ ಹೋಗ್ಬೇಕಾದ್ರೆ ಚಪ್ಪಲಿ ಇಲ್ದಿರ ಗೈಸ್. ಸಾಕಿದ್ರು, ಒಂಚೂರು ಫೀಲ್ ಆಗಿಲ್ಲ ಇವ್ರಿಗೆ. ನಾನು ಏನು ಆಗ್ತದೆ ಇಲ್ವಾ ಅಂದ್ಬಿಟ್ಟು ಕೆಳಗಡೆ ಕಾಲಲ್ಲಿ ಸಾಕೊಂಡವ್ರೆ ಗೈಸ್. ನಾನು ಬರೀ ಕಾಲಲ್ಲಿ ಹೋಗಿದ್ದೀನಿ, ಜಯದೇವ ಹಾಕ್ಬಿಟ್ಟು ಮಾತಾಡ್ತಾರೆ ಯಾರ್ಯಾರಿಗೂ ಏನೇನೋ ಯೋಚನೆ ಆದರೆ ನಮ್ಮ ಅಂಕಲ್ಗೆ 2:30 ರಾತ್ರಿ ಇಡ್ಲಿ ಚಿಂತೆ. ರಾತ್ರಿ ಟ್ರೈನ್ ಹತ್ತದಾಗಿ ಚಿಂತೆ ಅಂದ್ರೆ ರಾತ್ರಿ ಊಟ ಮಾಡಿಲ್ಲ. ಏನು ರಾತ್ರಿ ಊಟ ಮಾಡಿದ್ರೆ ಹೊಟ್ಟೆ ಸಿಗಲ್ಲ. ಏನೋ ಮಸಾಲೆ ಇಷ್ಟ ಕೊಟ್ಬಿಟ್ಟು ಅದೇನು ತಿನ್ನಕ್ಕಾಗಲ್ಲ. ಅದಕ್ಕೆ ಯಾವಾಗ ಈಚೆಗೆ ಬರಂಗ ಅಂತ ಇತ್ತು.
ಮೊಸರನ್ನ ತಿನ್ನಕ್ಕಾಗಲ್ಲ. ಅದು ಕೋಲು ಏನನ್ನ ಪಾಯಸ. ಗೈಸ್ ಬಂದವರೆಲ್ಲ ಅಂಡ ಬಿರಿಯಾನಿ ವೆಜ್ ಬಿರಿಯಾನಿ ಅಂತ ಇದ್ರ ಬಂದವ್ರನ್ನೆಲ್ಲ ಇಡ್ಲಿ 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 ಅಂತ ಕೇಳ್ಕೊಂಡು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ವಾ? ಟ್ರೈನ್ ಇದನ್ನೇ ಗೊತ್ತಾ? ಟ್ರೈನ್ ಬಂದು 9 ಗಂಟೆ ರಾತ್ರಿ. ಇಲ್ಲ, ನಾವು ಅವ್ರವ್ರ ಏನಾರ ಅವ್ರವ್ರ ಜನ ಹೋಗಿ ಬಂದು ನಮ್ಮ ಅಪ್ಪಂಗೆ ಬಂತು ಗೈಸ್ ತಗೊಂಡಿಲ್ಲ ಏನು ಅಂತ. ಅದು ಅಂಗಡಿ ಹಂಗೂ ಹೇಳ್ಬೇಕಂದ್ರೆ ನಮ್ಮಪ್ಪ ಎಲ್ಲಾನು ಕೇಳೋದು ನನ್ನ ಹತ್ರನೇ. ನಾನೇ ಕೇಳಿದ್ದು ಬಿಸ್ಕೆಟ್ ತಗೊಂತೇನಪ್ಪ ಅಂತ. ನಾನೇ ಬೇಡ ಅಂತ ಬಂದು ಅವ್ರಿಗೆ ಬೈಸ್ತಾ ಇದ್ದೀನಿ. ಗೈಸ್ ಫೈನಲಿ ನಾವಾಗ್ಲೇ ಮಂತ್ರಾಲಯಕ್ಕೆ ಬಂದಾಗೋಯ್ತು. ಮಂತ್ರಾಲಯ ರೈಲ್ವೆ ಸ್ಟೇಷನ್ನೇ ಅಫಿಷಿಯಲ್ ಆಗಿ ರೈಲ್ವೆ ಸ್ಟೇಷನ್ ಹತ್ರ ಬಂದಾಯ್ತು. ಇಲ್ಲಿಂದ 13-14 ಕಿಲೋಮೀಟ್ರ್ ಇರಬೇಕು ದೇವಸ್ಥಾನಕ್ಕೆ. 13-14 ಕಿಲೋಮೀಟ್ರು. ದೇವಸ್ಥಾನಕ್ಕೆ ಎಷ್ಟು ಕಿಲೋಮೀಟ್ರ್ ಐತೆ? 16 ಕಿಲೋಮೀಟ್ರ್ ಗೈಸ್ ಇಲ್ಲಿಂದ ಹೋಗೋದು. ಒಬ್ರಿಗೆ 50 ರೂಪಾಯಿ. ಒಟ್ಟು 6 ಜನ ಇದ್ದೀವಿ. ಎಲ್ಲೋದ್ರು ಬಾಸ್, ಆಲ್ವೇಸ್ ಎ ಬಾಸ್. ಅದಕ್ಕೆ ಕ್ರೇಸ್ ಕಾ ಬಾಪ್ ಮಚಾಲು ಹೆಂಗೌಳ ನಿಂತವುಗಳು ಗೋವಿಂದ ಜಯರಳ್ಳಿ ಹೆಂಗೌಳ ನಿಂತನ್ಸ್ಗಳು. ಸೊ ಗೈಸ್ ನಾವಿರ್ಬೇಕಾಗಿರೋ ಜಾಗಕ್ಕೆ ರೀಚ್ ಆಗಾಯ್ತು. ಧೀರೇಂದ್ರ ವಸತಿ ಗೃಹ. 400 ರೂಪೀಸ್ ಗೈಸ್ ರೂಮ್ಗೆ. ಗೈಸ್ ಫೈನಲ್ ಆಗಿ ಕೀ ಸಿಕ್ತು. ಸೆಕೆಂಡ್ ಲಿಫ್ಟ್ ಬಂತು. ಕಾಲು ಹಿಂಗಾಗಿರೋದಕ್ಕೆ ಲಿಫ್ಟೇ ಯೂಸ್ ಮಾಡಬೇಕು ಗೈಸ್. ತುಂಬ ಕಷ್ಟ. ಗೈಸ್ ಚಿಯರ್ಸ್ ಮಾಡ್ತೀವಿ ಈಗ ಎಲ್ಲರೂ. ಅಪ್ಪ ಚೇರ್ಸ್ ಚೇರ್ಸ್ ಚೇರ್ಸ್. ಏನಿದ್ದಂಗೈತೆ? MC ಬ್ರಾಂದಿ. ಗೈಸ್ ಮಂತ್ರಾಲಯಕ್ಕೆ ಬಂದ್ಬಿಟ್ಟು ಏನು ಮಾತಾಡ್ತಾರೆ ನೋಡಿ ಗೈಸ್. MC ಬ್ರಾಂದಿ ಇದ್ದಂಗೈತೆ. ಅದು ಟ್ರೈನಲ್ಲಿ ಕೇಳಿದ್ದು. ಪಾಪ ಹೆಂಗನಿಸ್ತೈತೆ? ಗೈಸ್ ತಿನ್ನಂಗಿಲ್ಲ ಗೈಸ್. 6 ಕಾಲು ಏನು ತಿನ್ನಂಗಿಲ್ಲ. ಫ್ರೆಶ್ ಕುಡಿಬೇಕು. ಅದಕ್ಕಿಂತ ಮುಂಚೆ ತಿಂತವ್ರೆ ಗೈಸ್. ಬ್ಲಾಗ್ನ ಪುಷ್ಪ ಮೇಡಮ್ ಮಾಡ್ತಾರೆ. ಚೇತನಣ್ಣ ಬ್ಲಾಗ್ನ ಪುಷ್ಪ ಮೇಡಮ್ ನೋಡ್ತಾರೆ. ಚಿಕ್ಕಮ್ಮ ನೋಡ್ಕೊಳ್ರಿ ಅಂತೆ. ಗೈಸ್ ಫೈನಲ್ ಆಗಿ ರೆಡಿ ಆಗಾಯ್ತು. ಹೇಗಿದೆ ನೋಡಿ. ಎಲ್ಲರೂ ರೆಡಿ ಆಗ್ತಾವ್ರೆ. ಇಲ್ಲಿ ನೋಡ್ರಿ, ಇಲ್ಲಿ ಇವರೊಬ್ರು ರೆಡಿ ಆಗ್ತಾವ್ರೆ. ಹಾಯ್ ಬ್ರೋ, ಏನು ಮಾಡ್ತಾ ಇದ್ದೀರಾ? ಏಂತಿಕೆ ಹಂಗೆ ನೋಡಿ ಗೈಸ್. ನಮ್ಮ ಡ್ಯಾಡಿನೂ ರೆಡಿ ಇದ್ದಾರೆ. ಇಲ್ಲಿ ಇಬ್ಬರು ರೆಡಿ ಆಗ್ತಾ ಇದ್ದಾರೆ. 1 ನಿಮಿಷ ಜಾಗ ಬಿಡು. ನೋಡಿ ಗೈಸ್ ಹೇಗಿದೆ ಔಟ್ಫಿಟ್. ಗೈಸ್ ದರ್ಶನಕ್ಕೆ ಹೊರಟಿದ್ದೀವಿ ಇವಾಗಲೇ. ನೋಡ್ರಿ ಅಲ್ಲಿ ಹೋಗ್ತಾವ್ರೆ. ದೇವ್ರ ದರ್ಶನ ಮುಗಿಸ್ಕೊಂಡು ಕುಣ್ತಾ ಇದ್ದೀನಿ ಗೈಸ್. ಏನು ಮಾಡೋಣ? ನೋಡಿ ಹೆಂಗ್ ಕುಣ್ಕೊ ಬತ್ತವನೆ ದೇವ್ರ ದರ್ಶನಕ್ಕೂ. ವೀಲ್ ಚೇರ್ ಕೊಳ್ಳೋಣ ಗೈಸ್. ನಮ್ಮಮ್ಮ ಬಿಟ್ಟಿಲ್ಲ ಗೈಸ್. ನಮ್ಮಮ್ಮ ಬರಲೇಬೇಕು. ಮತ್ತೆ ಹಠ ಮಾಡಿ ಕರ್ಕೊಂಡ್ಬಂದು. ಇಲ್ಲ ತುಳಿಬಿಡ್ತಾ ಇದ್ವಿ ಎಲ್ಲ ಸೇರಿ ಇವತ್ತು. ಗೈಸ್ ಫುಲ್ ರಶ್ ಆಗ್ಬಿಟ್ಟೈತೆ ನೋಡಿ. ಅಪ್ಪ ದೇವ್ರೆ. ಗೈಸ್ ಈಗಾಗಲೇ ದರ್ಶನ ಆಗೈತೆ. ಫೋಟೋಶೂಟ್ ನಡೀತೈತೆ ಗೈಸ್. ಮತ್ತೆ 2ನೇ ಸಲ ದರ್ಶನ ಮಾಡ್ತೀನಿ ಅಂತ ಹೋಗೋರೆ ಗೈಸ್ ಫೋಟೋ ಶೂಟ್ ಮಾಡ್ತಾವ್ರೆ ನೋಡ್ರಿ. ನೀರೇ ಇಲ್ಲ ಗೈಸ್. ಪಾನಿ ಬಿ ನಯ್ಯ. ಫೋಟೋ ಶೂಟ್ ನಡೀತೈತೆ.
ಮುಸ್ತಫಾ ಕ್ಯಾಮ್ರಾಮನ್ ಮುಸ್ತಫಾ ಇವರು. ಮುಸ್ತಫಾ ಜೊತೆ ಗೀತಕ್ನ ಇದ್ದಾರೆ. ನಮ್ಮಪ್ಪ ಬರಲ್ಲ ಅಂತ ಹೇಳ್ಬಿಟ್ಟೆ ಲಾಸ್ಟಿಗೆ ಬಂದರು. ಸೊ ಫುಲ್ ಖುಷಿ ಇವಾಗ. ಆರಾಮಾಗಿ ಬಂದೇನಪ್ಪ, ಬರೋಕ್ಕಾಯ್ತಾ? ಅದು ಚೂಪಾಗಿದೆ, ಸ್ವಲ್ಪ ಫ್ಲಾಟ್ ಥರ ಇದೆ. ಏನಾಗಲಿಲ್ವಾ? ಕರೆಕ್ಟಾಗಿ ಬಂದ? ಸೂಪರ್, ಓಕೆ. ಗೈಸ್ ಇಲ್ಲೆಲ್ಲ ತುಂಬ ನೀರು ಗಲೀಜಾಗ್ಬಿಟ್ಟೈತೆ. ನೀರು ಇಲ್ಲ ಇಲ್ಲಿ. ತೋರಿಸ್ತೀನಿ ಬನ್ನಿ, ಎಲ್ಲೆಲ್ಲಿ ಬೇಕು ಹಂಗಂಗೆ ಬಟ್ಟೆಗಳನ್ನೆಲ್ಲ ಬೀಸಾಕ್ಬಿಟ್ಟಿದ್ದಾರೆ. ಅದು ಹಸು ಹಾಕಿರೋದು. ಹ್ಞೂ ಗೈಸ್, ಏನೇನೋ ಇದೆ ಗೈಸ್ ಇಲ್ಲಿ. ಸೊ ಗೈಸ್ ಆಮೇಲೆ 1-2 ನಿಮಿಷ ಟೈಮ್ ಕೊಡಿ, ತೋರಿಸ್ತೀನಿ. ಆ ಕಡೆ ಹೋಗ್ತಾ ಬಟ್ಟೆ ಹೆಂಗೆ ಬೇಕು ಹಂಗಂಗೆ ಎಸ್ಬಿಟ್ಟಿದ್ದಾರೆ. ನೀರಂತೂ ನೀಟಾಗೇ ಇಲ್ಲ ಗೈಸ್, ಅಷ್ಟು ಬೇಜಾರಾಗ್ತಾ ಇದೆ. ಮುಸ್ತಫಾ ಗೈಸ್, ಈಗ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಈಗಾಗಲೇ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೊರಟಿದ್ದೀವಿ. 5 ದೇವಸ್ಥಾನ ನೋಡಿಕೊಂಡು ತಿರ್ಗಾ ವಾಪಸ್ ಬಂದು ಬಸ್ ಹತ್ತುತ್ತೀವಿ. ಸೊ ಸ್ಟೇ ಟ್ಯೂನ್, ಇನ್ನೂ 5 ದೇವಸ್ಥಾನ ಯಾವ್ದ್ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಹೊರಟಿದ್ದೀವಿ ಈಗ. ಆ 5 ದೇವಸ್ಥಾನ ಯಾವ್ದ್ಯಾವುದು ಅಂತ ಮುಂದೆ ಹೋಗ್ತಾ ತೋರಿಸ್ಕೊಡ್ತೀನಿ. ಈಗಾಗಲೇ 1/2 hour ರೆಸ್ಟ್ ತೊಗೊಂಡು ಹೊರಟಿದ್ದೀವಿ. ಇನ್ನೊಂದು ಹೊಸ ವಿಷಯ ಏನು ಹೇಳ್ಬೇಕಂದ್ರೆ, ಪಟ್ಟಾಕಿದ್ದು ಆಗಲೇ ಊತ ಕಮ್ಮಿ ಆಗೋಗ್ಬಿಟ್ಟಿದೆ, ತುಂಬ ಊದಿತ್ತು. ಬೇಕಾದ್ರೆ ಫೋಟೋ ಹಾಕ್ತೀನಿ ನೋಡಿ ಹೇಗಿತ್ತು ಅಂತ. ಫೈನಲ್ ಆಗಿ ಫಸ್ಟ್ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗಿದ್ದೀವಿ. ನಮ್ಮ ಜೊತೆ ಇರೋ ಡ್ರೈವರು ಕನ್ನಡಿಗರು, ಅದು ರಾಯಚೂರಿನವರೇ. ಸೊ ಫಸ್ಟ್ ಡೆಸ್ಟಿನೇಷನ್ ಆಂಜನೇಯನ ದೇವಸ್ಥಾನ. ಕಾಣಿಸ್ತಾ ಇದೆ ಅನ್ಸುತ್ತೆ ಆಂಜನೇಯ, ನನಗಂತೂ ಕಾಣಿಸ್ತಾ ಇಲ್ಲ ಈ ಬಿಸಿಲಲ್ಲಿ. ಏನು ಫೋನಲ್ಲಿ ಏನು ಕಾಣಿಸ್ತೈತೆ ಅಂತ ನೋಡಿ ಗೈಸ್. ಚೇತನಣ್ಣ ಫಸ್ಟ್ ಟೈಮಾ? ಸೊ ಗೈಸ್, ಸ್ವಲ್ಪ ನಾನಿರೋ ಜಾಗನ ಚೇಂಜ್ ಮಾಡಿದ್ದೀನಿ ಇಡೀ ವ್ಯೂನ ನೋಡೋಕ್ಕೋಸ್ಕರ. ನೋಡ್ರಿ ಎಲ್ಲ ಹೆಂಗೆ ಕಾಣಿಸ್ತಾ ಇದ್ದೀವಿ. ಡ್ಯಾಡಿ ಕಾಲಿಡ್ಕೊಳ್ಳೋಕ್ಕೂ ಕರೆಕ್ಟ್ ಆಗೈತೆ ಗೈಸ್. ಈಗ ಕಾಲಿಡ್ಕೊಳ್ಳೋಕೆ ಕರೆಕ್ಟ್ ಆಗೈತೆ, ಪರ್ಫೆಕ್ಟ್ ಆಗೈತೆ. ಮಾಡಿಸ್ದಂಗೈತೆ ಜಾಗ, ನನಗೋಸ್ಕರ ಅಂತಾನೆ ರೆಡಿ ಮಾಡಿಸ್ದಂಗೈತೆ. ಅದಲ್ದಿರೋ ಸೀಟು, ಇದಕ್ಕಿನ್ನ ಏನು ಬೇಕು ಗೈಸ್ ನನಗೆ. ನೋಡಿ ಗೈಸ್, ನೀರೇ ಇಲ್ಲ ಚೂರು. ಇನ್ನೊಂದೇನೋ ತೋರಿಸ್ಬೇಕು, ನಮ್ಮ ಕರ್ನಾಟಕಕ್ಕೂ ಹಾಗೂ ಆಂಧ್ರ ಡಿಫ್ರೆನ್ಸ್ ಒಂದೇ ಒಂದು ತೋರಿಸ್ತೀನಿ, ವೆಯ್ಟ್ ಮಾಡಿ. ಇದು ಕರ್ನಾಟಕ ಗೈಸ್, ಕರ್ನಾಟಕ. ಹಳ್ಳಿಗಳೇ ಇನ್ನೂ ರೋಡು ಅಪ್ಡೇಟ್ ಆಗಬೇಕು ಗೈಸ್. ಎಷ್ಟು ಧೂಳು ಅಂದರೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಗೈಸ್. ಧೂಳನ್ನ ಅಷ್ಟು ಧೂಳಿದೆ. ಇನ್ನೂ ಅಪ್ಡೇಟ್ ಆಗ್ಬೇಕು ಗೈಸ್, ಇದು ತುಂಬ ಅಪ್ಡೇಟ್ ಆಗಬೇಕು. ಗ್ರೀನರೀಸ್ ಅಂತೂ ನೆಕ್ಸ್ಟ್ ಲೆವೆಲ್. ವ್ಯೂಗಳು ತುಂಬ ಚೆನ್ನಾಗಿದೆ ಕರ್ನಾಟಕದಲ್ಲಿ. ಅದಕ್ಕೆ ಅಪ್ಪು ತೋರಿಸಿರೋದು ಗಂಧದ ಗುಡಿಲಿ ಕರ್ನಾಟಕ ಎಷ್ಟು ವಿಶಾಲವಾಗಿದೆ, ಎಷ್ಟು ಸುಂದರವಾಗಿದೆ. ಬಟ್ ಆದರೆ ನಾವು ಎಷ್ಟನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಗೈಸ್. ಸೆಕೆಂಡ್ ಲೊಕೇಶನ್ನ ತೋರ್ಸೋಕ್ಕಾಗಲಿಲ್ಲ, ಬಟ್ ಥರ್ಡ್ ಲೊಕೇಶನ್ನು ಬಿಚಾಲೆ ಬಂದಿದ್ದೀವಿ. ಇಲ್ಲೂ ವೀಡಿಯೋ ಮಾಡೋಂಗಿಲ್ಲ, ಆದರೆ ಗೊತ್ತಿಲ್ದಂಗೆ ಮಾಡ್ತಾಯಿದ್ದೀನಿ. ಸೊ ಗೈಸ್, ದಿಸ್ ಈಸ್ ಥರ್ಡ್ ಲೊಕೇಶನ್. ಗೈಸ್, ನಮ್ಮಪ್ಪ ಮಾತುಕತೆ ಮಾಡ್ತಾವ್ರೆ. ಫೈನಲ್ ಆಗಿ ವ್ಯವಹಾರ ಮುಗಿಸ್ಬಿಟ್ರು ಗೈಸ್. ಫೈನಲ್ ಆಗಿ 30 ರೂಪಾಯಿ ಹೇಳಿದ್ದು 50 ರೂಪಾಯಿ ಕೊಟ್ಟು 2 ಹಣ್ಣು ತಗೊಂಡಾಯ್ತು ಗೈಸ್. ಇವಾಗ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ಇದ್ದೀವಿ. ಇದು 4th ಪ್ಲೇಸ್. ದರ್ಶನ ಎಲ್ಲ ಆಯಿತು. ಬದನೆಕಾಯಿ ಏನಮ್ಮ ಅದು, ಬಜ್ಜಿ ಅಲ್ಲ, ಎಣ್ಗಾಯಿ ಮಾಡ್ತಾರಲ್ಲ, ಬದನೆಕಾಯಿ, ಗುಂಡು ಬದನೆಕಾಯಲ್ಲಿ ಬಜ್ಜಿ ತಿನ್ನೋಕೆ ಬಂದಿದ್ದೀವಿ. ಚೆನ್ನಾಗಿರುತ್ತಂತೆ. ಇದಕ್ಕಿಂತ ಮುಂಚೆ ನಮ್ಮಮ್ಮ ಇಲ್ಲಿ ತಿಂದವ್ರೆ, ಅದಕ್ಕೆ ಹೇಳ್ತಾವ್ರೆ. ತಿಂದು ನೋಡಿ ಹೇಗಿರುತ್ತೆ ಅಂತ ಹೇಳ್ತೀನಿ ಗೈಸ್. ಇಂತೂ 1 ಪ್ಲೇಟ್ ಖಾಲಿ ಮಾಡಾಯಿತು, ಇನ್ನೊಂದು ಪ್ಲೇಟಿಗೆ ಬುಕ್ ಮಾಡಿದ್ದೀವಿ, ಬರ್ತಾಯಿದೆ. ಅದೇ ಗೈಸ್, ಪಂಚಮುಖಿ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗಿ ನಾವು ಹೋಗ್ತಾ ಇರೋದು ವಾಪಸ್ಸು. ಗೈಸ್, ಅವ್ರು ಕಟ್ ಮಾಡಿಕೊಡ್ರಿದ್ರೆ ನಮ್ಮ ಅಪ್ಪನೇ ಕಟ್ ಮಾಡ್ತಾವ್ರೆ.
ನಾವು ಒಳ್ಳೆಯವರು ನಾವು ಹಂಗೆ ಬೇಕಾದ್ರೆ ಅಜ್ಜಿ ಕೈಲೂ ಆಗಲಿಲ್ಲ, ಅಪ್ಪನ ಕೈಲೂ ಆಗಲಿಲ್ಲ, ಇನ್ನೊಬ್ರು ಯಾರೋ ಬಂದಿದ್ದಾರೆ, ಕೊಯ್ತಾ ಇದ್ದಾರೆ ಗೈಸ್. ಬಾಯ್ ಬಾಯ್ ಗೈಸ್. ಅವಾಗೆ ಆಂಧ್ರನ್ ಬಿಟ್ಟು ಹೋಗಿದ್ವಿ, ಈಗ ತಿರ್ಗಾ ಆಂಧ್ರ ಹೋಗ್ತಾ ಇದ್ವಿ ಕರ್ನಾಟಕದಿಂದ. ಫ್ರೆಂಡ್ಲಿ ಆಟೋ ಅಂಕಲ್ ನಮಗೆ ಸಿಕ್ಕಿರೋದು, ರಾಯಚೂರ್ನವ್ರೆ ಅಂತೆ. ಆಂಧ್ರ ಪ್ರದೇಶ್. ನೋ ಗ್ರೀನರಿ, ಮೋರ್ ಗ್ರೀನರಿ ಇಲ್ಲ, ಗ್ರೀನರಿನೇ ಇಲ್ಲ ಗೈಸ್. ಗೈಸ್ ಇವರೆಲ್ಲ ಪಾದಯಾತ್ರೆ ಮಾಡ್ತಿರೋರು. ನೆಕ್ಸ್ಟ್ ತಿರ್ಗಾ ಮಂತ್ರಾಲಯಗೆ ಎಂಟರ್ ಆಗಾಯ್ತು, ರೆಡಿ ಮಾಡ್ತಾರೆ. ಇವರೆಲ್ಲ ಪಾದಯಾತ್ರೆ ಮಾಡ್ತಿರೋದೇ ಗೈಸ್, ಇವರೆಲ್ಲರೂ ಪಾದಯಾತ್ರೆನೇ ಮಾಡ್ತಿರೋದು. ಇಲ್ಲೊಬ್ರು ಹೋಗ್ತಾವ್ರು ನೋಡ್ರಿ ಪಾದಯಾತ್ರೆ. ಗೈಸ್ ಈಗಾಗಲೇ ಬಂದಾಗೋಯ್ತು ಟ್ರಾವೆಲ್ಸ್ ಹತ್ರ ನೋಡಿ, ಶ್ರೀ ದುರ್ಗಾಂಬಾ ಟ್ರಾವೆಲ್ಸ್. ಇನ್ನೂ ಅರ್ಧ ಗಂಟೆ ಇದೆ ಗೈಸ್ ಬಸ್ ಬರೋಕ್ಕೆ. ಆಪೋಸಿಟಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಗೋಯಿಂಗ್ ಬ್ಯಾಕ್ ಟು ಬೆಂಗಳೂರು. ತುಂಬ ಪೇಯ್ನ್ ಆಗ್ತಾಯಿದೆ ಗೈಸ್. ನಮ್ಮ ಅಜ್ಜಿ ಬೇರೆ ಬಂದು ನನ್ನ ಕಾಲ ಮೇಲೆ ಬಿದ್ದುಬಿಟ್ರು. ಮೋರ್ ಪೇಯ್ನ್. ಪರವಾಗಿಲ್ಲ, ಬೆಂಗಳೂರಿಗೆ ಹೋಗೇ ಹೋಗ್ತೀನಿ, ಸರಿ ಮಾಡ್ಕೋಬೇಕು ಗೈಸ್. ಅಂತೂ ಇಂತೂ ಬಸ್ ಬಂದಾಯಿತು, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಶುರು ಆಯಿತು ಟ್ರಾವೆಲಿಂಗು. ಬೆಂಗಳೂರಿಗೆ ಹೋಗಿದ ತಕ್ಷಣ ಫುಲ್ ಪೀಸಾಗಿ ಮಾಡ್ಕೊಬೇಕು ಗೈಸ್. ಇನ್ನೊಂದ್ಸರಿ ಒಳ್ಳೆ ನಿದ್ದೆ ಡಬ್ಬಿಸ್ಬಿಟ್ಟು ಗೈಸ್. ಒಳ್ಳೆ ನಿದ್ದೆ ಡಬ್ಬಿಸ್ಬಿಟ್ರು. 12 ಗಂಟೆ ವಾಶ್ರೂಮ್ಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿದ್ದೆ ಗೈಸ್. ಗೈಸ್ ಹೋದ್ಸಲಿ ಧರ್ಮಸ್ಥಳಕ್ಕೆ ಹೋದಾಗ 400 ರೂಪಾಯಿದು ಕಣ್ಗಾಕ ಒಂದು ಲಿಕ್ವಿಡ್ನ ಕಳ್ಕೊಂಡಿದ್ದೆ. ಈ ಸಲ ಹಾಕ್ಕೊಳ್ಳೋ ಚಪ್ಪಲಿನೇ ಇಲ್ಲ ಗೈಸ್, ಕಳ್ಕೊಂಬಿಟ್ಟಿದ್ದೀನಿ. ಸೊ ಗೈಸ್ ಫೈನಲ್ ಆಗಿ ಮನೆಯೊಳಗೆ ಹೋಗ್ತಾಯಿದ್ದೀನಿ. ಬಲ್ಗಾಲ್ ಇಟ್ಕೊಂಡು ಹೋಗ್ಬೇಕಂತ ನಾನು ಹೇಳಿದ್ದೀನಿ. ಸೊ ಗೈಸ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಟಾಟಾ ಬಾಯ್, ಸಿ ಯು, ಗುಡ್ ಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ನಮಗೆ. ಏನಂತೀರಾ? खत्म, बाय बाय, टाटा, गुड बाय, गया.